ಇದು ಪಕ್ಕದ ರಾಮನಗರ ಜಿಲ್ಲೆಯಿಂದ ಬಂದಿರುವಂಥ ಕತೆ. ಅದನ್ನು ನಾನು ಹೇಳೋದೇನು ಬೇಡ ಅನಿಸತ್ತೆ, ನೀವೇ ನೋಡಿದ್ರೆ ಬೆಟ್ರು. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯ ನಿವಾಸಿ ಕೃಷ್ಣಪ್ಪ ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಯೋಧರಾಗಿ ಕೆಲಸವನ್ನು ನಿರ್ವಹಿಸಿದರು. 12 ವರ್ಷಗಳ ಕಾಲ ದೇಶದ ರಕ್ಷಣೆಗೆ ದುಡಿದಿದ್ದ ಕೃಷ್ಣಪ್ಪ ಬಾಂಬ್ ದಾಳಿಯಿಂದ ಗಾಯಗೊಂಡು ಸೇನೆಯಿಂದ ನಿವೃತ್ತಿ ಪಡೆದಿದ್ರು. ಬಳಿಕ ಮಾಗಡಿ ಪಟ್ಟಣದಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹೆಂಡತಿ ಹಾಗೂ ಮಕ್ಕಳ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದ ಕೃಷ್ಣಪ್ಪ 2017ರಲ್ಲಿ ಅನಾರೋಗ್ಯದಿಂದಾಗಿ ಸಾವನ್ನಪ್ಪಿದ್ರು. ಕೃಷ್ಣಪ್ಪ ಸಾವಿನ ಬಳಿಕ ಕುಟುಂಬದ ಜವಾಬ್ದಾರಿ ಪತ್ನಿ ಲೀಲಾವತಿಯ ಮೇಲೆ ಬಿದ್ದಿದ್ದು ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಪತಿ ಅಗಲಿಕೆಯ ಬಳಿಕ ಇಬ್ಬರು ಗಂಡು ಮಕ್ಕಳನ್ನು ಓದಿಸಿ ಬದುಕನ್ನು ಕಟ್ಟಿಕೊಡಲು ಲೀಲಾವತಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ. ಮಾಗಡಿ ಪಟ್ಟಣದಲ್ಲಿರುವಂತಹ ಸಣ್ಣ ಮನೆಯಲ್ಲಿಯೇ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಮಹಿಳೆ ದಾಯಾದಿಗಳ ಕಿರುಕುಳದಿಂದಾಗಿ ಮಾಗಡಿ ಪಟ್ಟಣವನ್ನು ತೊರೆದು ಬೆಂಗಳೂರಿನ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಾಡಿಗೆಯ ಮನೆಯಲ್ಲಿತ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಕುಟುಂಬ ಸೂಕ್ತ ಮನೆಯನ್ನ ಕಟ್ಟಿಕೊಳ್ಳಲಾಗದಂತಹ ದುಸ್ಥಿತಿಯಲ್ಲಿದೆ. ಇನ್ನು ವಸತಿ ಯೋಜನೆಯ ಅಡಿ ಮನೆ ನೀಡುವಂತೆ ಕಳೆದ 10 ವರ್ಷಗಳಿಂದ ಅರ್ಜಿ ಹಿಡಿದು ಅಲೆದಾಡಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. 2014ರಲ್ಲೇ ಯೋಧ ಕೃಷ್ಣಪ್ಪ ಮನೆಗಾಗಿ ಅರ್ಜಿ ಹಾಕಿ ನಿತ್ಯ ಸರ್ಕಾರಿ ಕಚೇರಿಗೆ ಚಪ್ಪಲಿಯನ್ನು ಸವಿಸಿದ್ದಾರೆ. ಕೃಷ್ಣಪ್ಪ ಸಾವಿನ ಬಳಿಕ ಲೀಲಾವತಿ ಕೂಡ ಅನೇಕ ಬಾರಿ ಅರ್ಜಿ ಸಲ್ಲಿಸಿದ್ರೂ ಯಾವುದೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯಲ್ಲಿಯೇ ಇರುವಂತಹ ಸಣ್ಣ ನಿವೇಶನದಲ್ಲಿ ಮನೆ ಕಟ್ಟಿಕೊಳ್ಬೇಕೆಂಬ ಕನಸು ಹೊತ್ತಿರುವ ಕುಟುಂಬ ಇದೀಗ ಸಹಾಯ ಕೋರಿ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಲ್ ರೈಟ್, ಭಾಳ ಜನಕ್ಕೆ ನೀವು ಈ ಕಥೆಯನ್ನು ನೋಡಿದ್ಮೇಲೆ ಹೇಳ್ತಾ ಇದ್ದೀನಿ, ಜಮ್ಮು ಕಾಶ್ಮೀರ ಅಥವಾ ಯಾವುದೇ ನಮ್ಮ ಗಡಿ ಭಾಗಗಳಲ್ಲಿ ಬರೀ ನಮ್ಮ ಆರ್ಮಿ ಅಂದರೆ ನಮ್ಮ ಸೈನ್ಯದ ಯೋಧರಷ್ಟೇ ಇರ್ತಾರೆ ಅನ್ನೋ ಒಂದು ಬಿಲೀಫು, ನಂಬಿಕೆ ಇದೆ, ಅಥವಾ ಅವ್ರು ಅರ್ಥಕೊಂಡಿರೋದು. ಹಾಗಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಆರ್ಮಿಯವರು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೋ ಅಷ್ಟೇ ಅಥವಾ ಅದು ಇಂಚೂರು ಹಿಂದೆ ಮುಂದೆ ಇರೋಷ್ಟು ಕಷ್ಟನ ನಮ್ಮ ಸೆಂಟ್ರಲ್ ರಿಸರ್ವ್ ಫೋರ್ಸಸ್ಸು ಕಷ್ಟಪಡ್ತಾರಲ್ಲಿ, ಭಾಳ ಕಷ್ಟಪಡ್ತಾರಲ್ಲಿ. ತುಂಬ ಅವ್ರಿಗೂ ಅಷ್ಟೇ ಅಲ್ಲಿ ಟೆನ್ಷನ್ನು, ಅಲ್ಲಿಯ ಗಲಾಟೆಗಳ ಮಧ್ಯೆ ಎಲ್ಲದರ ಮಧ್ಯೆ ಅವ್ರ ಬದುಕನ್ನು ನಡೆಸಬೇಕು. ಅದರಲ್ಲೂ ಇವ್ರದ್ದು 17ರಲ್ಲಿ ಹಿಂದಕ್ಕಾಯಿತು ಅಂತಂದರೆ ಆಗ ಇನ್ನೂ 370 ಆಗಿ ಇದಾಗಿ ಎಲ್ಲ ಆಗಿರಲಿಲ್ಲ. ಆಗಂತೂ ಬಾಯಿಗೆ ಬಂದಂಗೆಲ್ಲ ಇತ್ತು ಗಲಾಟೆಗಳು. ಅಂಥದ್ರಲ್ಲಿ ನಮ್ಮಲ್ಲಿ ವ್ಯವಸ್ಥೆನಲ್ಲಿ ಆರ್ಮಿ ಅಂದರೆ ಒಂದು ನಿಮಿಷ ಹಿಂಗೆ ಕಣ್ಣು ನಿಂಗೆ ಬಿಟ್ಕೊಂಡು ನೋಡ್ತಾರೆ. ಅಟ್ಲೀಸ್ಟು CRP ಇದನ್ನೆಲ್ಲ ಕೇರೇ ಮಾಡಲ್ಲ ಭಾಳ ಜನ. ಅಫ್ಕೋರ್ಸ್ ಬಾಂಬ್ ದಾಳಿಯಿಂದ ಗಾಯಗೊಂಡರು, ನಿವೃತ್ತಿಯಾಗಿದ್ದರು, ಸಹಜ, ಎಲ್ಲ ಆಗಿರುತ್ತೆ. ಅದೆಲ್ಲ ಗೊತ್ತಿದ್ದೇ ಅವರಲ್ಲಿ ಹೋಗಿರ್ತಾರೆ, ನನಗೆ ಗೊತ್ತಿಲ್ಲದೆ ಹೋಗಿರಲ್ಲ ಅಂತ ಹೇಳಲ್ಲ. ಬಟ್ ಅದಾದಮೇಲೆ ದೇರ್ ಹ್ಯಾಸ್ ಟು ಬಿ ಸಮ್ ಮೆಥಡ್ ಟು ಸಪೋರ್ಟ್ ದೀಸ್ ಪೀಪಲ್ ಇಂಥವ್ರುಗಳಿಗೆ. ಕೆಲವು ಬರ್ತಾ ಇರುತ್ತೆ ಕಾಗದಗಳು, ಭಾಳ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ವಲ್ಲಪ್ಪ ನಮ್ಮ ಕೈಲಿ ಅಸಹಾಯಕತೆಗೆ ಅಂತ. ಏನೇ ಈ ಒಂದು ಪ್ರಕರಣದಲ್ಲಿ ನಮ್ಮ ಕೈಲಿ ಪುಟ್ಟ ಪ್ರಮಾಣದಲ್ಲಿರೋದ್ರಿಂದ ಪುಟ್ಟದಾಗಿ ಏನಾದ್ರು ಮಾಡಲಿಕ್ಕೆ ಆಗತ್ತೇನೋ ಅನ್ನೋ ನಂಬಿಕೆಯಿಂದ ಕೈ ಹಾಕಿದ್ದೀನಿ ಅಷ್ಟೆ. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆ ನಿವಾಸಿ ಈ ಕತೆ ನೋಡಿದ್ರಿ. ಅವರು ಶ್ರೀಮತಿ ಲೀಲಾವತಿ ಇಲ್ಲಿದ್ದಾರೆ. ನಮಸ್ಕಾರಮ್ಮ. ನಿಮಗೆ. ಮತ್ತು ಈ ಪ್ರಕರಣ ಹೀಗಿದೆ, ಇದಕ್ಕೇನಾದರೂ ಮಾಡಬಹುದೇನೋ ಅನ್ನೋ ಒಂದು ಆಸೆ ಅಥವಾ ಸಲಹೆ ಮೂಲಕ ನಮ್ಮ ಹತ್ರಕ್ಕೆ ಅವ್ರನ್ನ ಕಳಿಸ್ಕೊಟ್ಟವ್ರು ತಾವು. ಅಶೋಕ್ ಅಂತ. ತಾವೇನು ಮಾಡ್ತೀರಿ ಸರ್? ಇಲ್ಲೇ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಾಗಡಿ, ಸರಿ, ತುಮಕೂರು ಕಟ್ಟೆ ಒಳಗಡೆ. ಆಯ್ಸಿ, ನಿಮ್ಗೆ ಯಾಕದು ಬಂತು ಸರ್? ಇವರು ಆ್ಯಕ್ಚುಲಿ ನಮ್ಮ ಪ್ರಾವಿಷನ್ ಸ್ಟೋರಿಗೆ ಅವಾಗ ಬರ್ತಾ ಇರ್ತಾರೆ. ಇದು ದಿನಸಿ ಸಾಮಾನೆಲ್ಲ ತಗೊಳೋದಕ್ಕೆ ಒಂದು 4 ವರ್ಷದಿಂದ ಪರಿಚಯ ಸರ್. ಇವರು ಅವ್ರ ಯಜಮಾನ್ರು ಈ ಥರ CRPF ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಆಮೇಲೆ ನಿಮ್ಮ ಪಬ್ಲಿಕ್ TV ವಿನಯ್ ಅವ್ರ ಹತ್ರ ಮಾತಾಡಿ, ರಾಮನಗರ ಪಬ್ಲಿಕ್ ರಿಪೋರ್ಟ್ರ್ ಹತ್ರ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊತಾ ಇದ್ರು ಸರ್ ಬಂದಾಗ. ಆ ಒಂದು ಕಾರಣಕ್ಕೋಸ್ಕರ ಅವ್ರ ಮಕ್ಕಳಿಗೆಲ್ಲ ಹೇಳಿದೆ. ಅವರು ಯಾರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲಿಲ್ಲ. ಸೊ ಹಂಗಾಗಿ ನಾನು ಕರ್ಕೊಂಬಂದು ನಿಮ್ಮ ರಿಪೋರ್ಟ್ ಹತ್ರ ಮಾತಾಡಿ ಕರ್ಕೊಂಬಂದಿದ್ದೀನಿ ಸರ್ ಹತ್ರ. ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ ಸರ್. ನಿಮ್ಮದು ಮಗ ಏನಮ್ಮ ಮಾಡ್ತಾರೆ? ಒಬ್ಬನೇ ಮಗನಾ? ಇಬ್ರು ಸರ್. ಇನ್ನೊಬ್ಬ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಇಬ್ರು. ಅವ್ನು ನಿಮ್ಮ ಜೊತೆ ಇಲ್ವಾ? ನಮ್ಮ ಜೊತೆನೇ ಸರ್ ಇರೋದು. ಇನ್ನೊಬ್ಬ ಎರಡನೇವನು? ಇಬ್ರು ಜೊತೆಗವ್ರು ಸರ್. ಇಬ್ರು ಜೊತೆಲೇ ಅವರು ಸರ್. ಅವರು ಇಬ್ರು ಕೆಲ್ಸಕ್ಕೆ ಹೋಗ್ತಾರಾ? ಸರ್. ಏನು ಕೆಲಸ? ಮಚ್ಚವಳ್ಳಿಲಿ TVS ಕಂಪ್ನಿಗೆ ಹೋಗ್ತಾರೆ ಸರ್.
ನೀವೇನು ಮಾಡ್ತೀರಿ? ನಾವು ಊದ್ಗಡ್ಡಿ ಫ್ಯಾಕ್ಟ್ರಿಗೆ ಹೋಗ್ತೀನಿ ಸರ್. ಎಲ್ಲಿ? ಮಾಚವಳ್ಳಿಲಿ. ಎಷ್ಟು ಕೊಡ್ತಾರೆ? 8,000 ಕೊಡ್ತಾರೆ ಸರ್. ಅದೇ ಆದಾಯನ ಈಗ ಮನೆಗೆ, ಅಥವಾ ಮಕ್ಕಳು ದುಡಿಯೋದು ಸಿಗತ್ತಾ ಸ್ವಲ್ಪ? ಮಕ್ಕಳು ಸಿಗೋದು ಸಿಗ್ತದೆ, ಸಾಲ ಮಕ್ಕಳು ಚೆನ್ನಾಗಿದಾರ ನಿಮ್ಮ ಜೊತೆ? ಚೆನ್ನಾಗವ್ರೆ ಸರ್. ಅಷ್ಟು ಇದಾರ ತಾನೇ? ಇದಾರೆ ಸರ್. ಹಾಂ, ಸದ್ಯ ಬಚಾವಾದ್ರಿ, ಹೋಗಿ ಎತ್ಲ ಕಡೆ. ಇನ್ನು ಅದು ಆಮೇಲೆ ಹೆಚ್ಚು ಕಡಿಮೆ ಆಯ್ತು ಕಷ್ಟ. ಇನ್ನೂ ಮದುವೆ ಮಾಡಿಲ್ವ ಅವ್ರಿಗೆ? ಇನ್ನೂ ಇಲ್ಲ ಸರ್. ಆಯಿತು. ಗಿದ್ದಿದ್ದ ಮನೆ ಏನೋ ಫ್ಯಾಮಿಲಿ ಗಲಾಟೆನಲ್ಲಿ ಹೋಯ್ತಾ? ಹೋಯ್ತು ಸರ್. ಈಗ ಆಶ್ರಯ ಗಿಶ್ರಯ ಟೈಪಲ್ಲಿ ಯಾವ್ದಾರು ಒಂದು ಮನೆ ಸಿಕ್ಕಿದ್ರೆ ನಿಮ್ಗೆ ಅನುಕೂಲ ಅಂತಾನಾ ಲೆಕ್ಕಾಚಾರ? ಹೌದು ಸರ್, ಮನೆ ಇಲ್ಲ ಇರೋಕ್ಕೆ. ಹಾಂ, ಮನೆ ಇಲ್ಲ ಸರ್ ಇರೋಕ್ಕೆ, ನಮ್ಮ ಬಾಡಿಗೆ ಮನೆ ಇಲ್ಲ. ಆಯ್ತ್ರಿ, ಅದೇ ಆಶ್ರಯ ಅದು ತಾನೇ? ಹೌದು ಸರ್. ಓ, ನಿಮ್ಮ ಯಜಮಾನ್ರೆ ಅರ್ಜಿ ಹಾಕಿದ್ರಾ? ಹಾಂ ಸರ್. ಅಲ್ಲಲ್ಲ, ಅಲ್ಲಿಂದ ಆಗಿಲ್ಲ ಅದು? ಅಲ್ಲಿಂದ ಆಗಿಲ್ಲ. 14 ಅಂದ್ರೆ 24 10 ವರ್ಷ ಆಯಿತು. ದೇವರೇ ಕಾಪಾಡಬೇಕು. ಆಲ್ ರೈಟ್, ನೋಡೋಣ. ಓಕೆ. ಇದು ಮಾಗಡಿ ಅಲ್ವಾ? ಅಂದರೆ ಡಾಕ್ಟ್ರು ಬಾಲಕೃಷ್ಣ ಅವರು. SC ಬಾಲಕೃಷ್ಣ ಡಾಕ್ಟ್ರ್ ಅಲ್ವೇನ್ರಿ ಅವರು? ಹೌದು ಹೌದು ಸರ್. ಮತ್ತು ಡಾಕ್ಟ್ರಿಗೆಲ್ಲ ಪೇಷಂಟ್ಗಳದ್ದು ಪ್ರಾಬ್ಲಮ್ಗೆ ಅರ್ಥ ಆಗುತ್ತೆ, ಆ ಟೈಪು. ಆಲ್ ರೈಟ್, ಸಿಗ್ತಾರ ನೋಡೋಣ. ಸಿಕ್ಕಿದ್ರೆ ಮಾತಾಡೋಣ ಸರ್. ಕೆಲವೊಂದು ಕಡೆ ಕೌನ್ಸಿಲರ್ ಕಡೆ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ, ಬಟ್ ಯಾವುದೂ ಆಗಿಲ್ಲ. ಅದೂ ನೋಡೋಣ, ಟ್ರೈ ಮಾಡೋಣ. ಅವ್ರ ಹತ್ರ ಕೇಳಿದ್ರಿ ನೀವು? ನಮ್ಮ ಮನೆ ಪಕ್ಕನೇ ಇದ್ರು ಸರ್. ನಾವು ಹಿಂಗೆ ಅಂಗಡಿಗೆ ಹೋದಾಗ ಹೇಳ್ಕೊಂಡ ಸರ್. ಸ್ವಲ್ಪ ಅವ್ರ ಕತೆ ಕೇಳಿ ನನಗೆ ಸ್ವಲ್ಪ ಇದಾಯಿತು ಸರ್. ಅದಕ್ಕೆ ನಾನು ಏನಾರು ಒಂದು ನನ್ನ ಕಡೆಯಿಂದ ಏನಾರು ಆಗುತ್ತೇನೋ ಒಂದು ಇದಕ್ಕೆ ಕಾರಣಕ್ಕೋಸ್ಕರ ನಿಮ್ಮ ರಿಪೋರ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ವಿವರಿಸ್ತೇವೆ ಸರ್, ಅಷ್ಟೇ. ಏನಾಯ್ತು ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂದರೆ? ನಿಮ್ಮ ಯಜಮಾನ್ರು ಹೇಳಿದ್ರಾ? ಹೌದು ಸರ್. ಏನಾಯ್ತಂತೆ? ಡ್ಯೂಟಿಗೆ ಹೋಗ್ಬೇಕಾದ್ರೆ ಉಗ್ರಗಾಮಿಗಳು ಬಾಂಬ್ ಹಾಕಿದ್ರ, ಅಯ್ಯಪ್ಪ, ಅದೆಲ್ಲ ಸಿಡ್ದು ಆಪರೇಷನ್ ಎಲ್ಲ ಮಾಡಿಸಿದ್ದೋ ಸರ್. ಹೌದಾ? ಏನಾಗಿತ್ತು ಬಾಂಬಿಂದ? ಬಾಂಬ್ ಹಾಕಿದ್ರಲ್ಲ ಸರ್, ಅದೇ ಬಾಂಬ್ ಹಾಕ್ದಾಗ ಇವ್ರಿಗೇನಾಯ್ತು? ಅದು ಸಿಡ್ದು ಎಲ್ಲ ಮೈಗೆಲ್ಲ ಕಬ್ಬಿಣದ ಚೂರೆಲ್ಲ ಸಿಡ್ದು. ಅವಾಗ ರಿಟೈರ್ ಮಾಡಿಬಿಟ್ರಾ ಡಿಪಾರ್ಟ್ಮೆಂಟಲ್ಲಿ? ಇವರೇ ಬರ್ಕೊಟ್ಟು ಬಂದಿತ್ತು, ಆಗಲ್ಲ ಅಂತ. ಕಾಲು ಸ್ವಲ್ಪ ಜಾಸ್ತಿ ಏಟಾಗಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ, ಹಿಂಗೆ ಸಮಕ್ಕಿರಲಿಲ್ಲ ಕಾಲು, ಒಂದು ಈ ಥರ ಆಗಿತ್ತು. ಅದರಲ್ಲಿ ರಿಟೈರ್ ಆದ್ಮೇಲೆ ದುಡ್ಡು ಬರಲಿಲ್ಲ? ಬಂತು ಸರ್, ಎಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆಲ್ಲ ಖರ್ಚಾಯಿತು ಸರ್. ಹಾಸ್ಪಿಟ್ಲ್ದು ಫ್ರೀ ಇಲ್ವಾ? ಇಲ್ಲ ಸರ್, ಬರ್ದು ಕೊಟ್ಮೇಲೆ ಸರ್ ಆಗಿತ್ತು. ಲಿವರ್ ಜಾಂಡಿಸ್ ಆಗ್ಬಿಟ್ಟಿತ್ತು, ಅದಕ್ಕೆ ಹಾಸ್ಪಿಟ್ಲಿಗೆ ಹಾಕಿದ್ದು. ಅಲ್ಲ, ಈ CRP ಇಂದ ರಿಟೈರ್ ಆದವ್ರುಗಳಿಗೆಲ್ಲ ಹಾಸ್ಪಿಟ್ಲ್ ಫೆಸಿಲಿಟಿ ಎಲ್ಲ ರಿಟೈರ್ಡ್ ಆಗಿರಲಿಲ್ಲ ಸರ್, ಇನ್ನೂ ಸರ್ವಿಸ್ ಇತ್ತು. 12 ವರ್ಷ ಅಷ್ಟೇ ಮಾಡಿದ್ದು, ಇನ್ನೂ 8 ವರ್ಷ ಇತ್ತು ಸರ್ವೀಸು. ಇವ್ರಿಗೆ ಬಾಂಬ್ ಬ್ಲಾಸ್ಟಾಗಿ ಏಟಾಗಿತ್ತು, ಕೆಲಸ ಮಾಡೋಕ್ಕಾಗಲ್ಲ ಅಂತ ಬರ್ಕೊಟ್ಬಿಟ್ಟು ಬಂದಿತ್ತು. ಮದುವೆ ಆದಾಗಲೇ ಅವ್ರು ಪೊಲೀಸಲ್ಲಿ ಇದ್ದಿದ್ದು ನಿಮ್ಗೆ ಗೊತ್ತಿತ್ತಾ? ಹೌದು ಸರ್. ಗೊತ್ತಿತ್ತಾ? ಹ್ಞೂ ಸರ್. ಗೊತ್ತಿದ್ದೆ ಮದುವೆ ಆದ್ರೆ? ನಮ್ಮ ಅಪ್ಪನ ತಂಗಿ ಮಗ ಸರ್. ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಸಂಬಂಧ ಸರ್, ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಏಕೆ? ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದಾಗೆ ಅವ್ರು ಸತ್ತೋಗಿದ್ರು ಸರ್. ಹೌದು ಸರ್. ಅವರೇ ಸಾಕಿ ಮದುವೆ ಮಾಡ್ಕೊಂಡಿತ್ತು, ನಮ್ಮ ಅಪ್ಪನ ತಂಗಿ ಮಗ. ಅವರೇ ನಿಮ್ಮನ್ನೆಲ್ಲ ಸಾಕಿ ಮದುವೆ ಮಾಡ್ಕೊಂಡಿದ್ದು. ಮಾಗಡಿಯ ಮಾನ್ಯ ಶಾಸಕರಾಗಿರುವಂಥ HC ಬಾಲಕೃಷ್ಣ ಅವರೀಗ ದೂರವಾಣಿಲಿದ್ದಾರೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ, ರಂಗ ಮಾತಾಡ್ತೀನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ರೀ. ನಾನು ಬಾಲಕೃಷ್ಣ ಅವರೊಬ್ಬ HC ಬಾಲಕೃಷ್ಣ ಅಂದ್ರು. ನಾನು ಹೇಳಿದೆ ಅವ್ರು ಡಾಕ್ಟರ್, ಅವರು ರೋಗಿಗಳಿಗೆ ಪ್ರಾಬ್ಲಮ್ ಅರ್ಥ ಆದಂಗೆ ನಿಮ್ಮ ಪ್ರಾಬ್ಲಮ್ಮು ಅರ್ಥ ಆಗತ್ತೆ, ಸುಮ್ಮನೆ ಕೂತ್ಕೊಳ್ರಿ ಅಂತಂದೆ ಅವ್ರಿಗೆ. ಸರಿ ಸರ್, ಸರಿ ಸರ್, ಸರಿ ಸರ್. ಅದು ಈ CRP ಇದ್ದಿದ್ದರಿಂದ ನಾನು ಈ ಕೇಸ್ ತಗೊಂಡೆ ಅಷ್ಟೇ, ಬೇರೆದಾಗಿದ್ರೆ ನಿಮಗೆ ಫೋನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಸರಿ ಸರ್. ಅದು ಬಾಂಬು ಅಂದ್ರಲ್ಲ ಅನ್ನೋ ಕಾರಣಕ್ಕೆ ಕೈ ಹಾಕಿದೆ. ಬೇರೆ ಏನಾದ್ರು ರೀಸನ್ಗೆ ಆ ವ್ಯಕ್ತಿಗೆ ಏನಾರು ಆಗಿದ್ದಿದ್ರು ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ತಿರ್ಲಿಲ್ಲ. ಉಗ್ರಗಾಮಿಗಳದ್ದು ಗಲಾಟೆನಲ್ಲಿ ಬಾಂಬಲ್ ಪಾಪ ಸಿಕ್ಕಾಕೊಂಡಿದ್ದು ಬಂದಿದ್ದು ಒಂದು ಫ್ಯಾಮಿಲಿ ಹಿಂಗೆ ಆಯ್ತಲ್ಲಪ್ಪ ಅನ್ನೋ ಕಾರಣಕ್ಕೆ ಕೈ ಹಾಕಿದೆ ಅಷ್ಟೇ. ಹಾಗಾಗಿ ದಯಮಾಡಿ ನನ್ನ ವೈಯಕ್ತಿಕ ಮನವಿ, ನಿಮ್ಮ ಆಶ್ರಯ ಇದರಲ್ಲಿ ಒಂದನ್ನು ದಯವಿಟ್ಟು ಒಂದು ಅರೇಂಜ್ ಮಾಡಿಸ್ಕೊಡಿ. ಮಾಡ್ಕೊಡ್ತೀನಿ ಸರ್, ಕಳಿಸ್ಕೊಡಿ ಸರ್. ನಾ ಕಳಿಸ್ಕೊಡ್ಲಾ? ಓಕೆ ಸರ್. ಆಯ್ತು, ನಿಮ್ಮನ್ನು ನೋಡಿ ಭಾಳ ದಿನ ಆಗಿದೆ, ಯಾವತ್ತಾರ ದರ್ಶನ ಮಾಡೋಣ. ಬಂದು ಭೇಟಿ ಮಾಡ್ತೀನಿ ಬನ್ನಿ ಸರ್, ದಯವಿಟ್ಟು ಬನ್ನಿ ಹಂಗಾರೆ. ಓಕೆ ಸರ್, ಥ್ಯಾಂಕ್ ಯು. ನಾನು ಫಾಲೋ ಅಪ್ ಮಾಡಿ ಮಾಡಿಸ್ಕೊಡ್ತೀನಿ. ನಾನು ಹೇಳ್ತೀನಿ, ನಮ್ಮ ಹುಡುಗರಿಗೂ ಹೇಳ್ತೀನಿ, ಅವ್ರು ಫಾಲೋ ಅಪ್ ಮಾಡ್ತಾರೆ. ಬಟ್ ಅದಕ್ಕೇನೋ ನಿಯಮ ಇರುತ್ತೆ. ನನಗೆ ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ನಿಯಮಗಳೇನೋ ಇರುತ್ತೆ, ಆ ನಿಯಮ ಪಾಲನೆ ಮಾಡಿ ಅವ್ರು ಮಾಡಲಿ. ಅರ್ಥ ಆಯ್ತಮ್ಮ? ಒಳ್ಳೇದಾಗಲಿ ಎಲ್ಲರಿಗೂ, ನಿಮಗೂ ಒಳ್ಳೇದಾಗಲಿಪ್ಪ, ದೇವ್ರು ಒಳ್ಳೇದು ಮಾಡಲಿ.